ಅಧ್ಯಾಯ 2 ಶ್ಲೋಕ 12. ನತ್ವೇವಾಹಂ ಜಾತು ನಾಸಂ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ವಯಮತಃ ಇದೆ, ವಿಸರ್ಗ ಆದ ನಂತರ ಪ ಅಕ್ಷರ ಇರೋದ್ರಿಂದ ವಯಮತಃ ಪರಂ ಫಕಾರ ಹೇಳಬೇಕು. ಸರ್ವೇ ವಯಮತಃ ಪರಂ. ಹೇಳಿಕೊಡುವುದನ್ನು ಅನುಸರಿಸಿ. ನತ್ವೇವಾಹಂ ಜಾತು ನಾಸಂ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಸರ್ವೇ ವಯಮತಃ ಪರಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಪೂರ್ವದಲ್ಲಿ ಎಂದಿಗೂ ನಾನು ಇರಲಿಲ್ಲವೆಂಬುದಿಲ್ಲ, ನೀನೂ ಇರಲಿಲ್ಲವೆಂಬುದಿಲ್ಲ, ಅಥವಾ ಈ ಎಲ್ಲ ಅರಸರೂ ಇರಲಿಲ್ಲವೆಂಬುದಿಲ್ಲ, ಇನ್ನು ಮೇಲೆ ನಾವುಗಳು ಯಾರೂ ಇರುವುದಿಲ್ಲವೆಂಬುದೂ ಇಲ್ಲ, ಏಕೆಂದರೆ ನಾವೆಲ್ಲರೂ ಆತ್ಮಸ್ವರೂಪರೇ. ಪ್ರತಿಯೊಬ್ಬರ ಶರೀರದಲ್ಲಿರುವ ಆತ್ಮವು ಶ್ರೇಷ್ಠವಾದ ಯಾತ್ರೆಯಲ್ಲಿ ನಿರತವಾಗಿದೆ. ಅದು ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡು ನಾನಾ ರೀತಿಯ ಅನುಭವಗಳನ್ನು ಪಡೆಯುತ್ತೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾನೆ. ತಾನಾಗಲಿ ಇಲ್ಲವೇ ಅರ್ಜುನನಾಗಲಿ ಅಥವಾ ಎರಡೂ ಸೈನ್ಯದಲ್ಲಿರುವ ಶ್ರೇಷ್ಠ ರಾಜರುಗಳಾಗಲಿ ಕೇವಲ ಆಕಸ್ಮಿಕವಾಗಿ ಬಂದವರಲ್ಲ ಅಂತ ಹೇಳ್ತಾನೆ. ಎಲ್ಲಿಂದಲೂ ಅವರು ಬರುವುದೂ ಇಲ್ಲ ಮತ್ತು ಅವರ ಮರಣಾನಂತರ ಕೇವಲ ಅಸ್ತಿತ್ವದಲ್ಲಿರದೆ ಶೂನ್ಯವಾಗುವುದೂ ಇಲ್ಲ. ತತ್ವಜ್ಞಾನದ ರೀತಿಲಿ ಸರಿಯಾಗಿ ಆಲೋಚಿಸಿದರೆ ಅನಾದಿಯಿಂದ ಮುಂದುವರಿದು ವರ್ತಮಾನದ ಮೂಲಕ ಕೊನೆಯಿಲ್ಲದ ಭವಿಷ್ಯದತ್ತ ಸರಿಯುವ ಸತ್ಯವಸ್ತು ಅದು. ಆತ್ಮವು ತಾನಿದ್ದಂತೆಯೇ ಇದ್ದು ವಿವಿಧ ಶರೀರಗಳಲ್ಲಿ ತೋರಿಕೆಗೆ ನಿಬಂಧನೆಗೊಳಗಾದಂತೆ ಇರುತ್ತೆ. ಹಿಂದೂ ತತ್ವಶಾಸ್ತ್ರಜ್ಞರ ಈ ಸಿದ್ಧಾಂತ ಪುನರ್ಜನ್ಮದ ಅತ್ಯಂತ ಸಮರ್ಪಕ ನಿರೂಪಣೆಯನ್ನ ಮಾಡುತ್ತೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ. ನಾನು ನೀನು ಈ ರಾಜರು ಯಾವ ಕಾಲದಲ್ಲಿಯೂ ಇರಲಿಲ್ಲವೆಂಬುದೇ ಇಲ್ಲ. ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇನ್ನು ಮುಂದೆಯೂ ನಾವೆಲ್ಲರೂ ಇರುವುದಿಲ್ಲವೆಂಬುದೂ ಇಲ್ಲ. ನಾವು ಏನಂದ್ಕೊಳ್ತೇವೆ? ಫಾರ್ ಎಕ್ಸಾಂಪಲ್ 2005ನೇ ಇಸ್ವಿಲಿ ಹುಟ್ಟಿದ್ರೆ 2005ನೇ ಇಸ್ವಿಗೂ ಮುಂಚೆ ನಾವಿರಲಿಲ್ಲ ಅಂತ ಅಂದ್ಕೋತೀವಿ. ಹಾಗೇನೆ 2040ರ ಇಸ್ವಿಲಿ ಸತ್ತು ಹೋದರೆ 2040ರ ನಂತರ ಇರೋಲ್ಲ ಅಂತ ಅಂದ್ಕೋತೀವಿ. ಇಸವಿ 2005ರಿಂದ 2040ರ ತನಕ ಮಾತ್ರ ಇದ್ದಿದ್ದು ಅಂತ ತಿಳಿತೀವಿ. ಪೂರ್ವದಲ್ಲಿ ಎಂದಿಗೂ ನಾನು ಇರಲಿಲ್ಲವೆಂಬುದಿಲ್ಲ ಅಂದರೆ ಯಾವಾಗಲೂ ನಾವು ಇದ್ದೀವಿ ಅಂತ. ಈಗ ಹುಟ್ಟಿದ್ದೀವಿ, ನಂತರ ಸಾಯ್ತೀವಿ ಅಂದರೆ ಈ ಶರೀರ ಇರಲ್ಲ ಅಷ್ಟೇ. ನಾವು ಈಗ ಈ ದಿನ ಈ ಹೊತ್ತು ಇಷ್ಟು ಮಾತ್ರ ನೋಡ್ತೀವಿ. ಆದರೆ ನಮ್ಮ ಹುಟ್ಟಿಗೂ ಮುಂಚೆ
ಸಾವಿನ ನಂತರ ಇದನ್ನು ನಾವು ಯಾವಾಗಲೂ ನೋಡೋದೇ ಇಲ್ಲ. ಅಂದರೆ ನಾವು ಮುಂಚೆಯೂ ಇದ್ವು, ಈಗಲೂ ಇದ್ದೇವೆ, ಮುಂದೆಯೂ ಇರ್ತೇವೆ, ಎಲ್ಲರೂ ಆಲ್ವೇಸ್ ಇನ್ ಎಕ್ಸಿಸ್ಟೆಂಟ್ ಅಂತ ಆತ್ಮದ ಬಗ್ಗೆ ಹೇಳ್ತಾ ಹೋಗೋದು. ರೀಇನ್ಕಾರ್ನೇಷನ್ ಥಿಯರಿ, ಪುನರ್ಜನ್ಮ ಸಿದ್ಧಾಂತ. ಹಿಂದೂ ಧರ್ಮದಲ್ಲಿರುವ ಒಂದು ಮುಖ್ಯವಾದ ಭಾವನೆಗೆ ಇಲ್ಲಿ ಬರ್ತೀವಿ. ಏನಂದರೆ, ನಾವೆಲ್ಲ ಹಿಂದೆನೂ ಇದ್ವಿ ಮತ್ತು ಮುಂದೆನೂ ಇರ್ತೇವೆ ಅನ್ನೋದು. ತುಂಬ ಹಳಬರು ನಾವು ಈ ಪ್ರಪಂಚಕ್ಕೆ. ಹಿಂದೆ ಎಷ್ಟೋ ಸಾರ್ತಿ ಜನ್ಮಗಳನ್ನು ಧರಿಸಿ ಹಲವು ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ. ಅದರಂತೆಯೇ ನಾವೇನು ಒಂದೇ ಸಲ ಸತ್ತಾಗ ಹೋಗಿಬಿಡೋರಲ್ಲ. ಇನ್ನು ಮುಂದೆ ಹಲವು ಜನ್ಮಗಳ ಪಾತ್ರವನ್ನು ಧರಿಸ್ತೇವೆ, ಹಲವು ಸುಖ ದುಃಖಗಳನ್ನು ಅನುಭವಿಸ್ತೇವೆ. ಭಗವಂತನಲ್ಲಿ ಒಂದಾಗುವವರೆಗೆ ನಾವು ಹಲವು ವೇಳೆ ಬರ್ತಾ ಹೋಗ್ತಾ ಇರ್ತೇವೆ. ಬದ್ಧ ತನ್ನ ಕರ್ಮವನ್ನು ಸವೆಸೋದಿಕ್ಕಾಗಿ ಬರ್ತಾನೆ. ಆದರೆ ಶ್ರೀಕೃಷ್ಣ ಹಲವರಿಗೆ ದಾರಿ ತೋರೋದಕ್ಕೋಸ್ಕರ ಅವತಾರವೆತ್ತಿ ಬರ್ತಾನೆ. ಅವನು ಹಿಂದೆ ಎಷ್ಟೋ ವೇಳೆ ಬಂದಿದ್ದಾನೆ. ಈಗ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ಇದ್ದಾನೆ. ಮುಂದೆ ಅವನು ಎಷ್ಟೋ ಸಾರಿ ಬರುವವನೂ ಆಗಿದ್ದಾನೆ. ಬದ್ಧ ಜೀವಿ ವಿಧಿಯಿಲ್ಲದೆ ತನ್ನ ಕರ್ಮವನ್ನು ಸವೆಸೋದಿಕ್ಕಾಗಿ ಬರ್ತಾನೆ. ದೇವರಾದರೂ ಇತರರನ್ನು ಮೇಲೆತ್ತಲು ಅವತಾರ ತಾಳಬೇಕಾಗತ್ತೆ. ಆದರೆ ಹಲವರು ಈಗಿನ ಜನ್ಮವನ್ನು ಒಪ್ಕೊಳ್ತಾರಷ್ಟೇ, ಹಿಂದಿನದನ್ನು ಒಪ್ಪಿಕೊಳ್ಳೋದಿಲ್ಲ. ನಮಗೆ ಒಂದು ಹಿಂದಿನ ಜನ್ಮವಿದ್ದರೆ ಹಿಂದೆ ನೀವೇನಾಗಿದ್ರಿ ಹೇಳಿ ಅಂತ ಕೇಳ್ತಾರೆ. ಬರೀ ನೆನಪಿನ ಆಧಾರದ ಮೇಲೆ ಒಂದು ವಸ್ತು ಇರೋದು ಸತ್ಯ ಅಂತಂದರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಏನೇನು ಮಾಡಿದ್ವೋ ಅವೆಲ್ಲ ಮರ್ತೇ ಹೋಗಿದೆ. ಹಾಗಾದರೆ ನಾವು ಮಕ್ಕಳಾಗಿ ಇರಲಿಲ್ವಾ? ಈಗಲೂ ಕೆಲವು ವರ್ಷಗಳ ಹಿಂದೆ ನಾವು ಏನೇನು ಮಾಡಿದ್ವೋ ಕೆಲವು ಘಟನೆಗಳು ಎಲ್ಲವೂ ಮರ್ತು ಹೋಗಿರುತ್ತೆ, ಕೆಲವು ಮಾತ್ರ ಜ್ಞಾಪಕ ಇರುತ್ತೆ ಅಷ್ಟೇ. ಈ ಒಂದು ಜನ್ಮದಲ್ಲಿ ಮಾಡಿರುವ ಕೆಲಸಗಳು, ಅನುಭವಿಸಿರುವ ಅನುಭವಗಳು, ಇದರ ಹೊರೆಯನ್ನೇ ತಾಳಲಾರದೆ ಕುಸಿದು ಬೀಳುವ ನಮಗೆ ಹೋದ ಜನ್ಮಗಳ ನೆನಪೆಲ್ಲ ಒಂದೇ ಸಲ ಬಂತು ಅಂದರೆ ನಾವು ಹುಚ್ಚರಾಗಿ ಹೋಗ್ತೀವಿ. ಆದರೆ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಧೀರರಿಗೆ ಇದು ಸಾಧ್ಯ. ಅವರು ಇದರಿಂದ ವ್ಯಸ್ತರಾಗದೆ ಸಾಕ್ಷಿಯಂತೆ ನಿಂತು ನೋಡಬಲ್ಲರು. ನಮ್ಮ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ನಾವು ಯಾವುದೋ ಒಂದು ಕಡೆ ಹುಡ್ತೇವೆ. ನಮ್ಮ ಕರ್ಮಾನುಸಾರ ಈ ಜನ್ಮದಲ್ಲಿ ಅನುಭವಿಸ್ತೇವೆ. ಇಲ್ಲಿ ಮಾಡಿರೋದನ್ನ ಮುಂದಿನ ಜನ್ಮದಲ್ಲಿಯೂ ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನೋ ಕರ್ಮ ಸಿದ್ಧಾಂತ ನಮ್ಮ ಅದೃಷ್ಟಕ್ಕೆ ನಮ್ಮನ್ನ ಹೊಣೆಗಾರರನ್ನಾಗಿ ಮಾಡುತ್ತೆ. ಅಧೋಗತಿಗೆ ಬಿದ್ದಿರೋದಕ್ಕೆ ನಾವೇ ಕಾರಣ. ಊರ್ಧ್ವಗತಿಯ ಕಡೆ ಹೋಗಬೇಕಾದ್ರೂ ನಾವೇ ಪ್ರಯತ್ನ ಮಾಡಬೇಕಾಗಿದೆ. ಇಲ್ಲಿ ಜೀವ ತನ್ನ ಈಗಿನ ಸ್ಥಿತಿಗೆ ತಾನೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವನು. ಯುದ್ಧ ರಂಗದಲ್ಲಿ ಮರಣ ಹೊಂದಿದರೂ ಭವಿಷ್ಯದಲ್ಲಿ ಇರದೆ ಹೋಗಲಾರರು ಅಂದಾಗ ಅರ್ಜುನನಿಗೆ ಅದು ಸ್ವಯಂ ಸಿದ್ಧವಾದ ಅಂಶ ಅಂತ ತಿಳಿಯಲಿಲ್ಲ. ಅವನ ಪ್ರಶ್ನಾರ್ಥಕ ಕಣ್ಣುಗಳು ಪರಮಾತ್ಮನನ್ನ ಮತ್ತೆ ಈ ಭಾವವನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸುವಂತೆ ಮಾಡುತ್ತೆ.